ಹಾಯ್ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ವಾಣಿ ಶ್ರೀರಾವ್. ಇವತ್ತು ನಾವು ನಮ್ಮ ಸಂಬಂಧಿಕರ ಸೀಮಂತ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇವೆ. ಸೀಮಂತ ಕಾರ್ಯಕ್ರಮದ ಬಗ್ಗೆ ಜಾಸ್ತಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಬಟ್ ಊಟ ಹೇಗಿತ್ತು, ಏನೇನೆಲ್ಲ ಬಗೆಯಿತ್ತು ಅಂತ ಹೇಳಿ ಕ್ಯಾಪ್ಚರ್ ಮಾಡಿದ್ದೇನೆ. ಸೊ ನಮ್ಮ ಕಡೆ ಸೀಮಂತದ ಊಟ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೇನೆ. ಮಿಸ್ ಮಾಡ್ಕೊಳ್ದೆ ವಿಡಿಯೋ ಕೊನೆ ತನಕ ನೋಡಿ. ಸೀಮಂತ ಆಗಿದ್ದು ತೂಕೂರು ದೇವಸ್ಥಾನದ ಹಾಲಲ್ಲಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಎಂಟ್ರೆನ್ಸ್ ಇದ್ದು ಡೆಕೋರೇಷನ್ ಮತ್ತು ಸ್ವಲ್ಪ ಸ್ಟೇಜ್ ಇದ್ದು ಎಲ್ಲ ವಿಡಿಯೋ ಮಾಡಿದ್ದೇನೆ. ನಂತರ ಜಾಸ್ತಿ ವಿಡಿಯೋ ಮಾಡಲಿಲ್ಲ, ಯಾಕೆಂದರೆ ಅಪರೂಪಕ್ಕೆ ಫ್ಯಾಮಿಲಿಯವರೆಲ್ಲ ಸಿಗೋದ್ರಿಂದ ಅವ್ರ ಜೊತೆ ಹರಟೆ ಹೊಡೆದು ಟೈಮ್ ಸ್ಪೆಂಡ್ ಮಾಡಿದ್ದೇ ಗೊತ್ತಾಗಿಲ್ಲ. ಈ ಕಡೆ ಪಾನಕ ಕೊಡುವವರಿದ್ದರು. ನಂತರ ಊಟಕ್ಕೆ ಟೈಮ್ ಆಯಿತು, ಊಟಕ್ಕೆ ಕೂತ್ಕೊಂಡ್ವಿ. ಬಾಳೆ ಎಲೆಯಲ್ಲಿ ಮೊದಲಿಗೆ ಉಪ್ಪಿನಕಾಯಿ, ಕೋಸಂಬರಿ, ತೆಂಗಿನಕಾಯಿ ಚಟ್ನಿ ಮತ್ತು ಅಲಸಂಡೆ ಹಾಗೂ ಸುವರ್ಣಗಡ್ಡೆ ಪಲ್ಯ ಮತ್ತು ಚಿತ್ರಾನ್ನ, ಹಾಲಿನ ಪಾಯಸ, ಅನ್ನ, ಹಪ್ಪಳ, ಸಂಡಿಗೆ ಮತ್ತು ತಂಬುಳಿ. ನಂತರ ಸಾರು ಬಂತು. ಸಾರಿಗೆ ಹಪ್ಪಳ ಹುಡಿ ಮಾಡಿ ತಿಂದ್ರಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಟೊಮೆಟೊ ಸಾರಿನ ಜೊತೆ ಹಪ್ಪಳ ಮೈ ಆಲ್ ಟೈಮ್ ಫೇವರೇಟ್. ನಂತರ ನಮ್ಮ ಕಡೆ ಸೀಮಂತದಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಡಿಶ್. ನಾವು ಇದನ್ನು ಪೊರಿ ಅಂತ ಹೇಳ್ತೀವಿ. ಇದನ್ನು ತುಪ್ಪದ ಜೊತೆ ತಿನ್ನಬೇಕು. ಒಂದೊಂದು ಕಡೆ ಒಂದೊಂದು ರೀತಿ ಇರುತ್ತೆ. ನಿಮ್ಮ ಕಡೆ ಏನು ಹೇಳ್ತಾರೆ ಅಂತ ಕಮೆಂಟ್ ಮಾಡಿ. ನಂತರ ಚಕ್ಕುಲಿ, ಇದು ಕೂಡ ಅಷ್ಟೇ ಸೀಮಂತದಲ್ಲಿ ಮಾಡಿಸಲೇಬೇಕು ನಮ್ಮ ಕಡೆ. ಇದು ಗಸಿ. ನಂತರ ಬಂತು ನೋಡಿ ಒಬ್ಬಟ್ಟು. ನಮ್ಮ ಕಡೆ ಇದನ್ನು ಹೋಳಿಗೆ ಅಂತ ಹೇಳ್ತಾರೆ. ಇದ್ರ ಜೊತೆ ಹಾಲು ಕೂಡ ಹಾಕ್ತಾರೆ. ಆ್ಯಕ್ಚುಲಿ ನನಗೆ ಇದು ಅಷ್ಟಕ್ಕಷ್ಟೇ, ಆದರೂ ವೀಡಿಯೋಗೋಸ್ಕರ ಹಾಕಿಸ್ಕೊಂಡಿದ್ದಕ್ಕೆ ವೇಸ್ಟ್ ಮಾಡಲಿಲ್ಲ, ತಿಂದಿದ್ದೇನೆ. ಆಮೇಲೆ ಲಾಡು, ಮಿಕ್ಸ್ಚರ್, ವಡೆ ಹಾಕಿದರು. ವಡೆ ಆದರೂ ನನ್ನ ಫೇವ್ರೇಟ್. ನಂತರ ಪಾಯಸ ಬಂತು, ಹಾಲಿನ ಪಾಯಸ ಇದು. ಕೊನೆಗೆ ಮಜ್ಜಿಗೆ ಅನ್ನದೊಟ್ಟಿಗೆ ನಮ್ಮ ಊಟದ ಕಾರ್ಯಕ್ರಮವನ್ನು ಮುಗಿಸಿದ್ವಿ. ಆಮೇಲೆ ಆಟೋ ಹಿಡ್ಕೊಂಡು ಮನೆಗೆ ಹೊರಟ್ವಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಮೋರಿಗೆ ಹೋಗಲಿಕ್ಕಿತ್ತು. ಸೊ ಮೋರಿಗೆ ಹೋಗಿ ಏನೆಲ್ಲ ತಗೊಂಡ್ವಿ ಅಂತ ತೋರಿಸ್ತೇನೆ. ನಾವು ಸ್ನ್ಯಾಕ್ಸ್, ಚಾಕ್ಲೇಟ್ಸ್ ಮತ್ತು ಸ್ವಲ್ಪ ಗ್ರೋಸರಿ ಐಟಮ್ಸ್ ತಗೊಂಡ್ವಿ. ನಮಗೆ ಇಲ್ಲಿ ಮೋರ್ ಹತ್ತಿರ ಇರೋದ್ರಿಂದ ನಾವೇನಾದರೂ ಐಟಮ್ಸ್ ಬೇಕಿದ್ರೆ ಅಲ್ಲಿಗೆ ಹೋಗ್ತೀವಿ. ಯಾಕೆಂದರೆ ಸ್ನ್ಯಾಕ್ಸ್, ಗ್ರಾಸರಿ ಐಟಮ್ಸ್ ಎಲ್ಲನೂ ಒಂದೇ ಕಡೆಯಲ್ಲಿ ಸಿಗೋದ್ರಿಂದ ನಾವು ಅಲ್ಲಿ ಹೋಗೋದೇ ಪ್ರಿಫರ್ ಮಾಡ್ತೇವೆ. ಈ ಸ್ನ್ಯಾಕ್ಸ್, ಚಾಕ್ಲೇಟ್ಸ್ ಎಲ್ಲ ಯಾವಾಗಲೂ ತಗೊಳ್ಳಲ್ಲ. ಅಪರೂಪಕ್ಕೆ ಒಮ್ಮೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ತಗೊಂಡು ಅದನ್ನೇ ತುಂಬ ದಿವಸ ಬರೋ ಹಾಗೆ ಯೂಸ್ ಮಾಡ್ತೇವೆ. ನಂತರ ನನ್ನ ಮಗನಿಗೆ ಬಿಸ್ಕೆಟ್ ಅಂದರೆ ತುಂಬ ಇಷ್ಟ. ಸೊ ಹೈಡ್ ಆ್ಯಂಡ್ ಸಿಕ್ ತಗೊಂಡೆ. ಮತ್ತು ಸ್ಲರ್ಪ್ ಅವರದ್ದು ಹೆಲ್ದಿ ನೂಡಲ್ಸ್ ಅದನ್ನು ತಗೊಂಡೆ. ನಂತರ ಗ್ರಾಸರೀಸ್ ತಗೊಂಡೆ. ಇದು ಕೆಂಪು ಕಡಲೆ, ನಂತರ ಟೋಫು, ವಾಲ್ನಟ್, ಆಮೇಲೆ ಮೂಂಗ್ ದಾಲ್ ತಗೊಂಡೆ, ಫ್ಯೂಸ್ ಚಾಕ್ಲೇಟ್, ಮತ್ತು ಇದು ಸಾಬಕ್ಕಿ ಅಂತ ಹೇಳ್ತಾರೆ. ಆಮೇಲೆ ಇದು ಆಲೂ ಬಿಸ್ಕೆಟ್ಸ್. ಇದು ಫ್ರೈಡ್ ಓಟ್ಸ್. ನಂತರ ಗೋಲ್ಮಾಲ್ ಬಿಸ್ಕೆಟ್ 50-50 ಸೇಮ್ ಅದು 2 ಪ್ಯಾಕೆಟ್ ಫ್ರೈಡ್ ಓಟ್ಸ್ ಇದ್ದು. ಇದು ಟಿಕ್ ಟ್ಯಾಕ್ ಟೈಮ್ ಪಾಸಿಗೆ. ನಂತರ ಇದು ಇನ್ಸ್ಟಂಟ್ ಸೂಪ್ ಮೇಕಿಂಗ್ ಪೌಡರ್. ಕೊನೆಯಲ್ಲಿ ಆಲ್ ಟೈಮ್ ಫೇವ್ರೆಟ್ ಡೈರಿ ಮಿಲ್ಕ್ ಚಾಕ್ಲೇಟ್. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೂ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.